ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳನ್ನೇನೆಂಬೆನೆಯ. ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳನ್ನೇನೆಂಬೆನೆಯ. ಏನೇನೂ ಅರಿಯದ ಎಡ್ಡ ಮಾನವರಿಗೆ ಉಪದೇಶ ಮಾಡುವ ಗೊಡ್ಡ ಮಾನವರ ಮುಖವ ತೋರದಿರಯ್ಯ. ಏನೇನೂ ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡ ಮಾನವರ ಮುಖವ ತೋರದಿರಯ್ಯ. ಅದೇನು ಕಾರಣವೆಂದಡೆ ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು ಸಪ್ತ ವ್ಯಸನಗಳು ಅಷ್ಟಮದಗಳೆಂಬ ಕೊಟ್ಟಿ ಗುಣಗಳ ಬಿಡಿಸಲಿಲ್ಲ. ಸೂತಕ ಪಾತಂಗಗಳ ಕೆಡಿಸಿ ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನರುಹಲಿಲ್ಲ. ಸೂತಕ ಪಾತಕವ ಕೆಡಿಸಿ ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯವೆಂದೆನಿಸಲಿಲ್ಲ. ಇದನ್ನರಿಯದ ವ್ಯರ್ಥ ಕಾಯರುಗಳ ಗುರುವೆಂದಡೆ ಪ್ರಥಮರು ಮೆಚ್ಚುವರೆ. ಇಂತಪ್ಪ ಗುರು ಶಿಷ್ಯರಿರುವರು ಅಜ್ಞಾನಿಗಳು. ಇವರು ಇಹಲೋಕ ಪರಲೋಕಕ್ಕೆ ಹೊರಗೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಇಹಲೋಕ ಪರಲೋಕಕ್ಕೆ ಹೊರಗೆಂದಾತ ಅಂಬಿಗರ ಚೌಡಯ್ಯ. ಇಲ್ಲಿ ಇದು ಬಹಳ ಒಂದು ಮುಖ್ಯವಾದಂಥ ಒಂದು ಲಿಂಗಾಯತ ಧರ್ಮದ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ತಿಳಿಪಡಿಸ್ತಾ ಇದ್ದಾರೆ. ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ನೆಂಬಯ್ಯ. ಸಾಮಾನ್ಯವಾಗಿ ಈಗ ಕೆಲವು ಮಂದಿ ಸ್ವಾಮಿಗಳು ಗುರುಗಳು ತಾವ ಹೋಗಿ ಭಕ್ತರ ಮನೆಯವರಿಗೆ ಶಿಷ್ಯರು ಮಾಡ್ಕೋತಿರ್ತಾರೆ ಅವರು. ಅದು ಹೇಗೆ ಅಂದರೆ, ಒಬ್ಬ ಬಡವ ಇದ್ದ ಅಂದರೆ ಅವನ್ನ ಶಿಷ್ಯರು ಮಾಡ್ಕೊಳಲ್ಲ ಅವರು. ಒಬ್ಬ ಶ್ರೀಮಂತ ಇದ್ದ, ಧನಿಕ ಇದ್ದ, ಏನಾದರೂ ಒಂದು ಸ್ವಲ್ಪ ಗಿಣಿಕೆ ಕೊಡ್ತಾ ಇದ್ದ, ಒಂದು ಅನುಕೂಲಕರವಾಗಿದ್ದ ಅಂದ್ರೆ ಅಂಥವನ್ನ ತಾವ ಹೋಗಿ ನಮಸ್ಕಾರ ಮಾಡಿ ಅವನಿಗೆ ನಮ್ಮ ಶಿಷ್ಯ ಇವ ಅಂತ ಹೇಳ್ತಿರ್ತಾರೆ ಅವರು. ಅಂದರೆ ಅದೇ ಒಬ್ಬ ಬಡವ ಅಲ್ಲಿ ಮಠದ ಮಠ ಹೋಗಿ ಅವರಿರುವ ಜಾಗಕ್ಕೆ ಹೋಗಿ ನಾನು ಶಿಷ್ಯರು ಮಾಡ್ಕೊಳ್ರಿ ಅಂದರೆ ಮಾಡ್ಕೊಳಲ್ಲ ಅವರು. ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಒಂದು ಅನುಕೂಲವನ್ನು ನೋಡ್ತಾರೆ ಅವರು. ಕಾಣಿಕೆ ಯಾರು ಹೆಚ್ಚಿಗೆ ಕೊಡ್ತಾರೋ ಅಂಥವ್ರನ್ನ ಅವ್ರು ನಮ್ಮ ಶಿಷ್ಯರು ಅಂತ ಹೇಳ್ತಾ ಇರ್ತಾರೆ ಅವರು. ಅದಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನ ಏನು ಹೇಳ್ತಾರೆ, ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳು ಅಂತಾರೆ ಅವರಿಗೆ. ಅಂಥ ಗುರುವಿಗೆ ದಡ್ಡ ಪ್ರಾಣಿ ಅಂತ. ಹಾಗೆ ಮುಂದೇನು ಹೇಳ್ತಾರೆ ಅವರು, ಏನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವು ಮಾಡುವ ಗೊಡ್ಡ ಮಾನವರ ಮುಖವ ತೋರದಿರಯ್ಯ. ಅಲ್ಲಿ ಏನೂ ಅರಿಯೋದಿಲ್ಲ ಅವರಿಗೆ. ಒಂದು ಧಾರ್ಮಿಕ, ಒಂದು ಧರ್ಮದ, ಒಂದು ಗಂಧ ಗಾಳಿನೂ ಗೊತ್ತಿರಲ್ಲ. ಆದರೂ ಸಹಿತ ಅವರಿಗೆ ನಾನು ಉಪದೇಶ ಮಾಡ್ತೇನೆ ಅಂತೇಳಿ ಹೋಗಿರ್ತಾರೆ. ಅಂಥ ಏನೂ ಅರಿಯದಂಥ ಒಬ್ಬ ಎಡ್ಡಗ ಈ ದಡ್ಡ ಹೋಗಿ ಅಲ್ಲಿ ಉಪದೇಶ ಮಾಡಿದರೆ ಏನಾಗ್ತದೆ ಅದಕ್ಕೋಸ್ಕರ ಅಂಥರ ಮುಖ ತೋರಿಸ್ಬೇಡ ನನಗೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಅದೇನೋ ಕಾರಣವೆಂದಡೆ. ಹಾಗೆ ಮುಂದೆ ಅದಕ್ಕೆ ಅವರು ಎದಕ್ಕೋಸ್ಕರ ಅನ್ನೋದನ್ನು ಅಲ್ಲಿ ನಮಗೆ ಅಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ ಅವರು. ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು ಸಪ್ತ ವ್ಯಸನಗಳು ಅಷ್ಟಮದಗಳೆಂಬ ಕೊಟ್ಟಿ ಗುಣಗಳ ಬಿಡಿಸಲಿಲ್ಲ. ಅಂದರೆ ಅಲ್ಲಿ ಒಬ್ಬ ಗುರುವಾದವನು, ಒಬ್ಬ ಶಿಷ್ಯ, ಅವ ಮೂಢ ಇದ್ದ, ಅವನಿಗೆ ಧಾರ್ಮಿಕ ಒಂದು ಆಚಾರ ವಿಚಾರ ಗೊತ್ತಿರಲಿಲ್ಲ ಅಂದರೆ ಆತನಿಗೆ ತಿಳಿಪಡಿಸಬೇಕು.
ನಮ್ಮ ಧರ್ಮದಲ್ಲಿ ಹೀಗಿದೆ, ನಮ್ಮ ಧರ್ಮದ ಆಚರಣೆ ಹೀಗಿದೆ ಅಂತ ಹೇಳಿ ಅವನಿಗೆ ತಿಳಿಸ್ಪಡಿಸಬೇಕು. ಮತ್ತು ಅವನಲ್ಲಿರುವಂಥ ಈ ಪಂಚೇಂದ್ರಿಯಗಳು ಅನ್ನುವಂಥ ಏನು ರೂಪ, ಸ್ಪರ್ಶ, ಗಂಧ, ಏನು ಇವು ರಸ ಅಂತ ಹೇಳಿ ಏನು ಇವು 5 ಇಂದ್ರಿಯಗಳಲ್ಲಿ ಇರುವಂಥ ಮತ್ತು ಅಷ್ಟಮದಗಳು ಅಂತ ಏನು ಬರ್ತಾವಲ್ಲ, ಒಂದು ರೂಪಮದ, ಕುಲಮದ, ಯೌವನ ಮದ, ಧನಮದ, ಹೀಗೇನು ಅಷ್ಟಮದಗಳು ಬರ್ತಾವೆ. ಈ ಕೋಟಿ ಗುಣಗಳನ್ನು ಗುರು ಆದವನು ಅಲ್ಲಿ ಬಿಡಿಸ್ಬೇಕು ಅಂತ ಹೇಳಿ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಹಾಗೆ ಒಂದೇಳೆ ಅವನು ಬಿಡದೇ ಇದ್ದರೂ ಸಹಿತಕ್ಕೆ ಅವನು ನಮ್ಮ ಶಿಷ್ಯನ ಅನ್ಕಂತ ಅಡ್ಡಾಡಿದರೆ ಆತನಿಗೆ ಗುರು ಅನ್ನೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೋ, ಸೂತಕ ಪಾತಕ ಕೆಡಿಸಿ 3 ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನರುಹಲಿಲ್ಲ. ಹಾಗೆ ಇಲ್ಲಿ ಒಂದು ಲಿಂಗಾಯತ ಧರ್ಮದಲ್ಲಿ ಸೂತಕ ಅನ್ನೋದಿಲ್ಲ. ಏನು ಇಲ್ಲಿ ರಜಸೂತಕ, ಜನನ ಸೂತಕ ಮತ್ತು ಮರಣ ಸೂತಕ ಅಂತ ಹೇಳಿ ಏನು ಇವರು ವೈದಿಕರು ಒಂದು ಆಚರಣೆ ಮಾಡ್ತಾರಲ್ಲ ಸೂತಕವನ್ನು, ಅದು ಹೊಲೆ ಅಂತ ಹೇಳಿ ಹೇಳ್ತಿರ್ತಾರಲ್ಲ, ಅದು ಲಿಂಗಾಯತ ಧರ್ಮದಲ್ಲಿ ಇಲ್ಲ. ಕಾರಣ ಲಿಂಗ ಇದ್ದರೆ ಹೊಲೆ ಇಲ್ಲ ಅನ್ನೋದನ್ನು ಇಲ್ಲಿ ಶರಣರು ತಿಳಿಪಡಿಸ್ತಾರೆ. ಅದಕ್ಕೆ ಆ ಸೂತಕ ಮತ್ತು ಪಾತಕ ಅಂತ ಗುಣಗಳನ್ನು ಅವನು ಕಳಿಬೇಕು, ಬಿಡಿಸಬೇಕು ಅಂತ ಹೇಳ್ತಾರೆ ಅವರು. ಮತ್ತು 3 ಮಲಗಳು ಏನು ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ ಅಂತ ಹೇಳಿ ಏನು ಈ 3 ಮಲಗಳಿದ್ದಾವಲ್ಲ, ಇವುಗಳನ್ನೆಲ್ಲ ಬಿಡಿಸಬೇಕು ಗುರು ಆದವ. ಅಲ್ಲಿ ಅವರು ಸೂತಕ ಪಾತಕಕ್ಕೆ ಆತ ಒಳಗಾಗಬಾರ್ದು, ಮತ್ತು ಈ 3 ಮಲತ್ರಯಗಳನ್ನು ಕೆಡಿಸಬೇಕು, ಬಿಡಿಸಬೇಕು, ಮತ್ತು ಮುಕ್ತಿ ಪಥವನ್ನು ತೋರಿಸಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ, ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ. ಆದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹಾದಂಥ ಇಷ್ಟಲಿಂಗವನ್ನು ಅದನ್ನು ಏನು ಮಾಡಬೇಕು ಆ ಗುರು ಅನ್ನವ, ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯವೆಂದೆನಿಸಲಿಲ್ಲ. ಅಂದರೆ ಆ ಇಷ್ಟಲಿಂಗವನ್ನು ಏನು ನಾವು ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಅಂತ ಏನು ನಾವು ಅಲ್ಲಿ ಕರಿತೀವಲ್ಲ, ಆ ಕರದಲ್ಲಿ ಮತ್ತು ಮನದಲ್ಲಿ ಮತ್ತು ಒಂದು ಭಾವದಲ್ಲಿ ಮತ್ತು ನಮ್ಮ ಸರ್ವಾಂಗದಲ್ಲಿ ಲಿಂಗ ನಿತ್ಯವೆಂದೆನಿಸಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ಒಂದು ವೇಳೆ ನಿತ್ಯ ಎನಿಸದೇ ಹೋದರೆ ಇದನ್ನರಿಯದ ವ್ಯರ್ಥ ಕಾಯಗಳು ಗುರುವೆಂದಡೆ ಪ್ರಥಮರು ಮೆಚ್ಚುವರೆ. ಅಲ್ಲೇನು ಸಪ್ತವ್ಯಸನಗಳು, ಪಂಚೇಂದ್ರಿಯಗಳು, ಅಷ್ಟಮದಗಳು ಇವನ್ನೆಲ್ಲ ಬಿಡಿಸಿ, ಸೂತಕ ಪಾತಕವನ್ನು ಕೆಡಿಸಿ, 3 ಮಲಗಳ ಬಿಡಿಸಿ, ಇಲ್ಲಿ ಕರಮನ ಭಾವದಲ್ಲಿ ಸರ್ವಾಂಗದಲ್ಲಿ ಆ ಲಿಂಗವನ್ನು ಬೆರೆಸದೇ ಹೋದರೆ ಇಂಥವರು ಗುರುವೆಂದಡೆ ಮೆಚ್ಚುವರೆ, ಪ್ರಥಮರು ಮೆಚ್ಚುವರೆ ಅಂತ ಕೇಳ್ತಾರೆ ಅವರು. ಅಂದ್ರೆ ನಮ್ಮ ಶರಣರು ಇದನ್ನು ಮೆಚ್ಚೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹಾಗೆ ಅವರು ಮುಂದೆ ಕೊನೆಯದಾಗಿ ಹೇಳ್ತಾರೆ ಅವರು, ಇಂಥಪ್ಪ ಗುರು ಶಿಷ್ಯರಿರುವರು ಅಜ್ಞಾನಿಗಳು. ಏನು ಅಲ್ಲಿ ಅಡ್ಡ ಬಿದ್ದು ಶಿಷ್ಯನ ಮಾಡಿಕೊಂಡು ಅವನಲ್ಲಿರುವ ಯಾವ ಒಂದು ಕೆಟ್ಟ ಗುಣಗಳನ್ನು ಬಿಡಿಸದೆ ಅವನು ಒಂದು ಆಚಾರವಂತನನ್ನಾಗಿ ಮಾಡದೇ ಇರುವಂಥ ಗುರು ಮತ್ತು ಆ ಗುರುವಿನಿಂದ ಬೋಧೆ ಪಡೆದಂಥ ಶಿಷ್ಯ ಅವುಗಳನ್ನೆಲ್ಲ ಅಳವಡಿಸಿಕೊಳ್ಳದೆ ಹೋದಾಗ ಅವರಿಬ್ಬರು ಅಜ್ಞಾನಿಗಳು ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೋ, ಇವರು ಇಹಕ್ಕೂ ಪರಕ್ಕೂ ಹೊರಗೆಂದಾತ ಅಂಬಿಗರ ಚೌಡಯ್ಯ. ಅಂದರೆ ಅವರು ಇಲ್ಲಿ ಗುರು ಬಸವಣ್ಣನವರು ಹೇಳಿ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಅನ್ನುವ ಹಾಗೆ ಈ ಇಹ ಅಂದರೆ ಈ ಪ್ರಪಂಚದಲ್ಲಿ ಮತ್ತು ಆ ದೇವ ಒಂದು ಸಾನ್ನಿಧ್ಯದಲ್ಲಿ ಇವರು ಎಲ್ಲಿ ಸಲ್ಲೋದಿಲ್ಲ ಇಂಥ ಗುರು ಶಿಷ್ಯರು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತಕ್ಕೆ ಒಬ್ಬ ಉತ್ತಮ ಗುರುವಿನಿಂದ ದೀಕ್ಷೆ ಪಡ್ಕೊಂಡು ಇಲ್ಲಿ ಸಪ್ತ ವ್ಯಸನಗಳು, ಅಷ್ಟಮದಗಳು, ಈ ಪಂಚೇಂದ್ರಿಯಗಳ ಗುಣಗಳನ್ನು ಬಿಟ್ಟುಕೊಂಡು ಮತ್ತು ಸೂತಕ ಪಾತಕಗಳನ್ನು ಬಿಟ್ಟು 3 ಮಲಗಳನ್ನು ಬಿಡಿಸಿ ಇವುಗಳನ್ನೆಲ್ಲ ಒಂದು ಇಷ್ಟಲಿಂಗವನ್ನು ಕರ ಮನ ಭಾವದಲ್ಲಿ ನಾವು
ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಹಾಗೆ ನಮಗೆ ಅಂತಹ ಒಂದು ಜ್ಞಾನ ಬರಬೇಕಾಗಿತ್ತು ಅಂದರೆ ನಾವು ಒಬ್ಬ ಉತ್ತಮ ಗುರುವಿನಿಂದ ದೀಕ್ಷೆ ಪಡಿಬೇಕಾಗ್ತದೆ. ಅಲ್ಲಿ ಹಾಗೆ ಕಂಡವ್ರ ಕಡೆಯಿಂದ ನಾವು ದೀಕ್ಷೆ ಪಡ್ಕೊಂಡಾಗ ಈ ರೀತಿ ಅನಾಹುತಗಳಾಗೋದು ಭಾಳ ಆಗ್ತದೆ. ಅದಕ್ಕೋಸ್ಕರ ಗುರು ಆದವ ಮೊದಲು ಆತ ಜ್ಞಾನಿಯಾಗಿರಬೇಕು. ಅಂಥ ಒಬ್ಬ ಜ್ಞಾನಿ ಗುರುವಿನಿಂದ ನಾವು ದೀಕ್ಷೆಯನ್ನು ಪಡ್ಕೊಂಡಾಗ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳುವ ಹಾಗೆ ನಮಗೆ ಅಂಥ ಒಂದು ಜ್ಞಾನ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಮತ್ತೆ ಅಂದರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.